ಸಿಗೋವಂಥ ಎಗ್ ಪಫ್ನ ಮನೆಯಲ್ಲೇ ಓವನ್ ಇಲ್ಲದೇ ಯಾವ ರೀತಿ ಮಾಡೋದು, ಈಸಿಯಾಗಿ ತುಪ್ಪ ಬೆಣ್ಣೆಗಳನ್ನು ಬಳಸ್ತೇನೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಖತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವು ಬೇಕ್ರಿಯಿಂದ ತಂದ್ರೂ ಇಷ್ಟು ರುಚಿಯಾಗಿರೋದಿಲ್ಲ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ 2 ಮೊಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಮುಳುಗೋಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪನೇ ನೀರನ್ನ ಹಾಕಿ ಚಪಾತಿಯ ಹದಕ್ಕೆ ಕಲಿಸ್ಕೊಳ್ಳೋಣ. ನೀರನ್ನು ಒಂದೇ ಸತಿ ಹಾಕಿಬಿಡಿ, ಸ್ವಲ್ಪನೇ ಹಾಕ್ತಾ ಕಲಿಸಿದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಪ್ಲೇಟ್ನ ಮುಚ್ಚೋಣ. ಈಗ ನೋಡಿ ಇಲ್ಲಿ ಬೆಂದಿದೆ ಎಗ್ಸು. ಸಿಪ್ಪೆ ಸುಲಿದು ಇಟ್ಕೊಳ್ಳೋಣ. ಒಂದು ಪ್ಯಾನ್ ಬಿಸಿ ಆಗೋದಕ್ಕೆ ಇಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಉದ್ದಿನಬೇಳೆ ಹಾಕ್ಕೊಂಡು 1-2 ಕಟ್ ಮಾಡಿರೋವಂಥ ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿನ ಸೇರಿಸಿದ್ದೀನಿ. ಮೀಡಿಯಮ್ ಸೈಜ್ ಇರೋ ಈರುಳ್ಳಿಯಲ್ಲಿ 1-2 ನಿಮಿಷ ಫ್ರೈ ಆಗಬೇಕು. ನಂತರ ಸ್ವಲ್ಪ ಚಾಟ್ ಮಸಾಲ ಹಾಗೆ ಧನಿಯಾ ಪೌಡರ್ ಹಾಕಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಖಾರ ಪುಡಿ ಬೇಕಂದರೆ ಸೇರಿಸ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಮಿಶ್ರಣನ ರೆಡಿ ಮಾಡ್ತಿದ್ದೀವಿ. 1-2 ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ಎಣ್ಣೆ ಹಾಕಿ ತೆಳುವಾಗಿರುವಂಥ ಮಿಶ್ರಣನ ರೆಡಿ ಮಾಡ್ಕೋಬೇಕು ಈ ರೀತಿ. ಈಗ ಮೈದಾ ಹಿಟ್ಟನ್ನ ಇನ್ನೊಂದು ಸತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣದಾಗಿ 6 ಉಂಡೆಗಳನ್ನು ತಗೋತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟಲ್ಲಿ 6 ಉಂಡೆನ ಮಾಡ್ಕೋತಾ ಇದ್ದೀವಿ ನೋಡಿ. ಈ ಶೀಟ್ಗಳನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಒಂದೊಂದೇ ಲಟ್ಟಿಸಿ ಇಟ್ಕೊಳ್ಳಿ. ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕಿ ಮೈದಾ ಹಿಟ್ಟನ್ನು ಇದನ್ನು ಆದಷ್ಟು ತೆಳುವಾಗಿ ಲಟ್ಟಿಸ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೀವು ಬೇಕ್ರಿಲಿ ತಿಂದಷ್ಟೇ ಪದ್ರವಾಗಿ ಲೇಯರ್ಸಲ್ಲಿ ಬರೋದಕ್ಕೆ ಎಗ್ ಪಫ್ ಇರುತ್ತೆ. ಹಾಗಾಗಿ ಇದನ್ನು 6 ಭಾಗವಾಗಿ ಡಿವೈಡ್ ಮಾಡಿಕೊಂಡು ಲಟ್ಟಿಸ್ಕೋತಾ ಇದ್ದೀವಿ ನೋಡಿ. ತುಂಬ ದಪ್ಪ ಇರಬಾರ್ದು, ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. 6 ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಮೈದಾ ಹಿಟ್ಟಿನ ಮಿಶ್ರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. 1 ಸ್ಪೂನಷ್ಟು ಮೈದಾ ಹಿಟ್ಟಿಗೆ ಎಣ್ಣೆ ಹಾಕಿಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ತೆಳುವಾಗಿರಬೇಕು ಮಿಶ್ರಣ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ಒಂದರ ಮೇಲೆ ಒಂದು ಲೇಯರ್ನ ಹಾಕ್ತಾ ಹೋಗಬೇಕು. ಮೈದಾ ಹಿಟ್ಟನ್ನು ಲಟ್ಟಿಸ್ಕೊಂಡಿಟ್ಟಿದ್ದೀವಲ್ಲ ಅದನ್ನು ಇಲ್ಲಿ ಒಂದರ ಮೇಲೊಂದು ಹಾಕಿ, ಅನಂತರ ಇದರ ಮೇಲೆ ಎಣ್ಣೆ ಮಿಶ್ರಣ ಇದೆಯಲ್ಲ ಮೈದಾ ಹಿಟ್ಟಿಂದು ಅದನ್ನು ಹಾಕಬೇಕು. ಇದೇ ರೀತಿ 6 ಸಹ ಜೋಡಿಸ್ಕೋಬೇಕು ನೋಡಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ. 6 ಜೋಡಿಸಾದ್ಮೇಲೆ ಸೈಡ್ಸನ್ನು ಕಟ್ ಮಾಡಿ ತೆಕ್ಕೋತಾ ಇದ್ದೀನಿ. ಸ್ಕ್ವೇರ್ ಶೇಪಲ್ಲಿ ಚೌಕಾಕಾರದಲ್ಲಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀವಿ. ಆದಷ್ಟು ಸ್ವಲ್ಪ ಲಟ್ಟಿಸ್ಕೊಂಡು ಇದನ್ನು ಸರಿ ಮಾಡ್ಕೊಳ್ಳೋಣ ಶೇಪ್ನ ನೋಡಿ. ಈ ರೀತಿ ಸೈಡ್ಸ್ ಕಟ್ ಮಾಡಿರೋದು ವೇಸ್ಟ್ ಆಗಲ್ಲ, ಎಣ್ಣೆಲಿ ಫ್ರೈ ಮಾಡ್ಬೋದು. ಈಗ ಇದನ್ನು 4 ಭಾಗವಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. 4 ಎಗ್ ಪಫ್ನ ಮಾಡ್ತಾ ಇದ್ದೀವಿ ನಾವು, ಹಾಗಾಗಿ 4 ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಲಟ್ಟಿಸ್ಕೊಂಡು ಅಗಲ ಮಾಡ್ಕೊಳ್ಳಿ. ಆನಂತರ 1 ಎಗ್ಗನ್ನು 2 ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಮಾಡಿಟ್ಟಿರುವಂಥ ಆನಿಯನ್ ಕರಿನ ಹಾಕಿ, ನೆಕ್ಸ್ಟು ಮೊಟ್ಟೆನ ಹಾಕಿ ಫಸ್ಟ್ ಲೇಯರ್ ಏನಿದೆ ಅದನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಕವರ್ ಮಾಡ್ತಿದ್ದೀವಿ, ಯಾಕಂದರೆ ನಾವು ಬೇಕ್ ಮಾಡ್ತಾ ಇಲ್ಲ, ಡೀಪ್ ಫ್ರೈ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಪೂರ್ತಿಯಾಗಿ ಕವರ್ ಮಾಡ್ಕೋಬಿಡಿ, ಆಗ ಸ್ಟಫಿಂಗ್ ಹೊರಗೆ ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟಿನ ಮಿಶ್ರಣನ ಹಾಕಿ ಈ ರೀತಿ ಅಂಟಿಸ್ಕೋತಾ ಇದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಹಾಗಾಗಿ ನಾನು ಈ ರೀತಿ ಅಂಟಿಸ್ತಾ ಇದ್ದೀನಿ. ನೀವು ಬೇರೆ ರೀತಿ ಸಹ ಮಾಡ್ಕೋಬೋದು. ಎಲ್ಲ ಕಡೆನೂ ಸೀಲ್ ಮಾಡಿಬಿಡಿ. ಇದೇ ರೀತಿ 4 ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದೊಂದನ್ನೇ ಹಾಕೋಬೇಕು. ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. 1-2 ನಿಮಿಷ ಆದಮೇಲೆ ನಿಧಾನವಾಗಿ ತಿರುಗಿಸಿ 2 ಕಡೆನೂ ಬೇಯಿಸ್ಕೋಬೇಕಾಗತ್ತೆ. ಇನ್ಸ್ಟೆಂಟಾಗಿ ನೀವು ಬೇಕ್ರಿಗೆ ಹೋಗದೇನೆ ಮನೆಯಲ್ಲೇ ಯಾವಾಗಲಾದರೂ ಪಫ್ ತಿನ್ಬೇಕನ್ಸಿದ್ರೆ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಕ್ರಂಚಿಯಾಗಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಇದನ್ನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ನಂತರ ಸಹ ಡೀಪ್ ಫ್ರೈ ಮಾಡ್ಕೋಬೋದು ನೋಡಿ. ಫ್ರೈ ಆಗಿದೆ ಎಗ್ ಪಫ್ಸು. ನಾನು ಇದನ್ನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಸಹ ಈ ಎಗ್ ಪಫ್ನ ಮಾಡಿ. ಥ್ಯಾಂಕ್ ಯು.